ನೋಡಿ, ಒಬ್ಬೊಬ್ಬರ ಕಥೆಯನ್ನ ತೋರಿಸ್ತಾ ಇದ್ದೀವಿ. ಅವರು ಯಾರು, ಎಲ್ಲಿಯವರು, ಅವರ ತಂದೆ ತಾಯಿಗಳ ಗೋಳಾಟ, ಪತಿಯನ್ನ ಕಳ್ಕೊಂಡ ಪತ್ನಿಯ ಗೋಳಾಟ, ಅಪ್ಪನನ್ನ ಕಳ್ಕೊಂಡಂತ ಮಗನ ಗೋಳಾಟ, ಮಕ್ಕಳ ಗೋಳಾಟ. ಅದಾದ ನಂತರ ಈಗ ಉಗ್ರರ ದಾಳಿಯಲ್ಲಿ ಜೈಪುರದ ನೀರಜ್ ಉದ್ವಾನಿ ಪ್ರಾಣ ಬಿಟ್ಟಿದ್ದಾರೆ. ಜೈಪುರದವರು. ಅವರು ಕೂಡ ತಮ್ಮ ಕುಟುಂಬಸ್ಥರ ಜೊತೆಗೆ ಆರಾಮಾಗಿ ಕಾಲ ಕಳಿಬೇಕು ಅಂತ ಹೋದವರು. ಉಗ್ರರ ದಾಳಿಯಲ್ಲಿ ಜೈಪುರದ ನೀರಜ್ ಉದ್ವಾನಿ ಪ್ರಾಣ ಬಿಟ್ಟಿದ್ರು. ಜೈಪುರದವರು ದುಬೈನಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ನೀರಜ್ ಉದ್ವಾನಿ ಮಗ ಮನೆಗೆ ಬರ್ತಾನೆ ಅಂತ ಹೇಳಿ ಪಾಪ ತಾಯಿ ಕಾಯ್ತಾ ಇತ್ತು ಆಸೆಯ ಕಣ್ಣಿನಿಂದ. ಮಗ ಮನೆಗೆ ಬರ್ತಾನೆ ಈಗ ಅಂತ ಹೇಳಿ ದುಬೈನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆಲ್ಮೋಸ್ಟ್ ದೂರನೇ ಇದ್ರು ಪಾಪ. ಹಾಗಾಗಿನೇ ಮಗ ಮನೆಗೆ ಬರ್ತಾನೆ ಅಂತ ಅಂದಾಗ ಎಷ್ಟು ಖುಷಿ ಇರುತ್ತೆ ಆ ತಾಯಿಗೆ. ಆದ್ರೆ ಉಗ್ರರ ದಾಳಿಯಲ್ಲಿ ಮಗ ಕೊಲೆಯಾಗಿದ್ದಾನೆ, ಬಲಿಯಾಗಿದ್ದಾನೆ ಅನ್ನೋ ಸುದ್ದಿ ತಿಳಿದ ತಕ್ಷಣ ತಾಯಿಗೆ ಏನೂ ತೋಚಿಲ್ಲ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗಿಲ್ಲ ಪಾಪ ತಾಯಿಗೆ. ಮಗ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದಂತ ತಾಯಿಗೆ ಮಗನ ಬದಲು ಬಂದಿದ್ದು ಆತನ ಮೃತ ದೇಹ. ಮಗ ಜೀವಂತವಾಗಿ ಬಂದಿಲ್ಲ. ಮಗ ಬಂದಾಗ ಉಸಿರೇ ಇರಲಿಲ್ಲ. ದಿಕ್ಕು ತೋಚದೆ ಕಣ್ಣೀರ ಕೋಡಿಯನ್ನ ಹರಿಸಿದಾಳೆ ತಾಯಿ. ಇನ್ನು ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಹೆತ್ತು ಹೊತ್ತು ಸಾಕಿ ಸಲುಹಿ ಮಗನನ್ನ ದೊಡ್ಡವನನ್ನಾಗ ಮಾಡಿ ಈಗ ಮಗ ಕೊನೆಗಾಲದಲ್ಲಿ ಅವ್ರ ಜೊತೆಗಿರಲ್ಲ. ಎಂತ ಕರ್ಮ ನೋಡಿ. ಉಗ್ರರ ದಾಳಿಯಲ್ಲಿ ಎಷ್ಟು ಜನ ಸತ್ತೋದ್ರು. ಒಬ್ಬೊಬ್ಬರದ್ದು ಒಂದೊಂದು ಕತೆ ರೀ ಪಾಪ. ಜೈಪುರದ ನೀರಜ್ ಉದ್ವಾನಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ದುಬೈನಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ, ಬಹಳ ಚೆನ್ನಾಗಿತ್ತಂತೆ ಜೀವನ. ಅವ್ರ ತಾಯಿ ಮಗ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ರಂತೆ. ಮಗನ ಬದಲು ಬಂದಿದ್ದು ಆತನ ಮೃತದೇಹ. ಯಾವ ತಾಯಿ ತಾನೇ ತಡ್ಕೊಳ್ಳೋದಕ್ಕೆ ಸಾಧ್ಯ? ನೋಡಿ ಅಲ್ಲಿ ಅವರ ಸಹೋದರರ ಗೋಳಾಟವನ್ನ, ಅವರ ಸ್ನೇಹಿತರ ಗೋಳಾಟವನ್ನ, ಅವ್ರ ತಾಯಿ, ಅವರ ಸಹೋದರ, ಅವರ ಸಂಬಂಧಿಕರು ಎಲ್ಲರೂ ಕೂಡ ಬಹಳ ನೋವಿನಲ್ಲಿದ್ರು. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಈ ದೃಶ್ಯ ಇನ್ನೂ ಆ ಘಟನೆ ನಡೆದಿರ್ಲಿಲ್ಲ, ಅವರ ಹತ್ಯೆ ಆಗಿರ್ಲಿಲ್ಲ, ಅದಕ್ಕೂ ಮುನ್ನ ನಡೆದಿದ್ದಂತ ಒಂದು ದೃಶ್ಯ ಅದು. ಅಂದ್ರೆ ಬಹಳ ಖುಷಿ ಆಗಿದ್ರು ಸ್ನೇಹಿತರೆಲ್ಲ. ಅವರ ಪತ್ನಿಯ ಜೊತೆಗೆ, ಅವರ ಸ್ನೇಹಿತರ ಜೊತೆಗೆ ಎಂಜಾಯ್ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆ ವಿಡಿಯೋನ ತೆಗೆದಿದ್ರು. ಅದಾದ ನಂತರ ಈ ಘಟನೆ ಇದೆಯಲ್ಲ, ಈ ದೃಶ್ಯ ಇದೆಯಲ್ಲ, ಇದು ಅವರ ಮೃತದೇಹ ಬಂದಂತ ಸಂದರ್ಭದಲ್ಲಿ ಅವರ ಫ್ಯಾಮಿಲಿ ಎಲ್ಲ ಗೋಳಾಡ್ತಾ ಇರುವಂತ ದೃಶ್ಯ ಇದು.